ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಈ ಶರೀರ ಅನ್ನುವಂಥದ್ದು ಪಂಚತತ್ವಗಳಿಂದ ನಿರ್ಮಾಣ ಆಗಿರುವುದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ನಮ್ಮ ಸಮಸ್ಯೆ ಏನು ಅಂದರೆ, ಯಾವುದು ನಮಗೆ ಗೊತ್ತಿದೆ ಅದನ್ನು ನಾವು ಮಾಡೋದಿಲ್ಲ, ಮತ್ತು ಯಾವುದು ನಮಗೆ ಗೊತ್ತಿಲ್ಲ ಅದನ್ನು ಗೊತ್ತು ಮಾಡಿಕೊಳ್ಳುವಲ್ಲಿ ಬಹಳ ಬ್ಯುಸಿಯಾಗಿಬಿಡ್ತೀವಿ. ಸೊ ಹಾಗಾಗಿ ಗೊತ್ತಿರುವಂತಹ ಅತ್ಯಂತ ಅಮೂಲ್ಯವಾಗಿರುವಂಥ ವಿಷಯ ಯಾವುದು ಅಂದರೆ ಪಂಚತತ್ವಗಳು. ಹಾಗಾದರೆ ಈ ಪಂಚತತ್ವಗಳ ಜೊತೆಗೆ ಜೋಡಿಸಿಕೊಳ್ಳೋದ್ರಿಂದ ಮಾತ್ರ ನಾವು ಪುನಃ ಮತ್ತೆ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ನಾವು ಹೆಲ್ತ್ನ ಸಮಸ್ಯೆ ಇರ್ಬೋದು, ವೆಲ್ತ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಮೆಂಟಲ್ ಪೀಸ್ ಇರ್ಬೋದು, ಅಥವಾ ನಾವು ಸಕ್ಸಸ್ ಆಗಬೇಕಂತೇಳಿ ಯೋಚನೆ ಮಾಡ್ತಾ ಇರ್ತೀನಿ. ಪ್ರತಿಯೊಂದೆಲ್ಲ ಏನೆಲ್ಲ ಹುಡುಕಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈವನ್ ನಾನು ಮೆಡಿಟೇಷನ್ ಮಾಡಬೇಕಂತೀನಿ, ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಇಲ್ಲ. ಹಾಗಾಗಿ ಎಲ್ಲ ಸಮಸ್ಯೆಗಳ ಮೂಲ ಬೇರು ಯಾವುದು ಅಂದ್ರೆ ಈ 5 ಮಹಾತತ್ವಗಳು. ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರೆ, ನೀವು ಯಾವಾಗ ಪ್ರಕೃತಿಯೊಂದಿಗೆ ಜೋಡಿಸಿಕೊಳ್ತೀರಿ ಆವಾಗ ಪರಮಾತ್ಮನ ಸಾನ್ನಿಧ್ಯ ಇದೆ ನೋಡಿ, ಅದು ಬಹಳ ಸಾಮೀಪ್ಯ ನಿಮಗೆ ಅನುಭವ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಕೋರ್ಸ್ನಲ್ಲಿ ನಾವು ವಿಶೇಷವಾಗಿ ಪ್ರಾಕೃತಿಕ ಧ್ಯಾನಗಳನ್ನು ಕಲಿಸೋದು ಬಹಳ ಮಹತ್ವವನ್ನು ನಾವು ಅಂದ್ಕೊಂಡಿವಿ, ಮಹತ್ವ ಇದೆ ಅಂಥೇಳಿ. ಹಾಗಾಗಿ ಯಾರೆಲ್ಲರಿಗೂ ಅನಿಸುತ್ತೆ ನೋಡ್ರಿ, ನಾನು ಪುನಃ ಬೌನ್ಸ್ ಬ್ಯಾಕ್ ಆಗಬೇಕು. ನೀವು ಬೇಕಾದರೆ ಯೋಚನೆ ಮಾಡಿರಿ, 2 ವರ್ಷ, 4 ವರ್ಷ, 5 ವರ್ಷದ ಹಿಂದೆ ನೀವೆಷ್ಟು ಹೆಲ್ದಿಯಾಗಿದ್ದೀರಿ, ಎಷ್ಟು ಹ್ಯಾಪಿಯಾಗಿದ್ದೀರಿ, ಎಷ್ಟೆಲ್ಲ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಳ್ತಾ ಇದ್ದೀರಿ ಅದೆಲ್ಲನೂ ಆಗ್ತಾಯಿತ್ತು. ಆದರೆ ಇವತ್ತು ಯಾಕೆ ಆಗ್ತಾಯಿಲ್ಲ? ಹಾಗಾದರೆ ಅವತ್ತಿನ ಜೀವನ ಶೈಲಿಗೂ ಮತ್ತು ಇವತ್ತಿನ ಜೀವನ ಶೈಲಿಗೂ ಒಂದು ಸಲ ನೀವು ಕಂಪ್ಯಾರಿಸನ್ ಮಾಡಿ ನೋಡಿ, ಏನು ವ್ಯತ್ಯಾಸ, ಹೋಲಿಕೆ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಳ್ಬೇಕು ಅಂದ್ರೆ ನಾವು ಹಿಂದೆ ಇರುವಂತಹ ಜೀವನ ಶೈಲಿ ಇದೆ ನೋಡಿರಿ, ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಅದರಲ್ಲಿ ಒಂದು ಬರುತ್ತೆ ಪ್ರಕೃತಿಯೊಂದಿಗೆ ನಮಗಿರುವಂಥ ಅನೋನ್ಯವಾಗಿರುವಂಥ ಸಂಬಂಧ. ಸೊ ಹಾಗಾಗಿ ಬಾಲ್ಯದಲ್ಲಿ ಕಾಲಲ್ಲಿ ಚಪ್ಪಲಿ ಇಲ್ಲದೇ ನಡೀತಾ ಇದ್ದೀವಿ, ಅದಕ್ಕೆ ಹೆಲ್ದಿಯಾಗಿದ್ದೀವಿ. ಇವತ್ತು ಏನೆಲ್ಲವೂ ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಹೆಲ್ತ್ ನಮ್ಮಲ್ಲಿಂದ ಭಾಳ ದೂರ ಹೋಗ್ತಾ ಇದೆ. ಬಾಲ್ಯದಲ್ಲಿದ್ದಾಗ ನೀರು ಕುಡಿಯುವಾಗ ಅವ್ರ ಮನೆ ನೀರು, ಇವು ಮನೆ ನೀರು, ಅಥವಾ ಹರಿಯೋ ನೀರು ಯಾವುದು ಯೋಚನೆ ಮಾಡ್ತಾ ಇರಲಿಲ್ಲ. ನಮಗೆ ನೀಡಿಕೆ ಆದರೆ ಸಾಕು, ಯಾರು ಕೊಟ್ಟರು ಅವ್ರ ಮನೆಯಿಂದ ನಾವು ನೀರು ಕುಡಿತಾ ಇದ್ದೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಜಲತತ್ವ ನಮ್ಗೆ ಏನು ಮಾಡ್ತಿತ್ತು ಅಂದರೆ ಹೆಲ್ದಿಯಾಗಿರುವುದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಅದು ನಮಗೆ ಸಪೋರ್ಟ್ ಮಾಡ್ತಿತ್ತು. ಹಾಗಾಗಿ ಪ್ರಕೃತಿಯ ಜೊತೆಗೆ ಕನೆಕ್ಟ್ ಆಗಿರುವ ಕಾರಣಕ್ಕೆ ನಮ್ಮ ಒಳಗೆ ಏನಾಗ್ತಿತ್ತು ಅಂದರೆ ಹ್ಯಾಪಿ ಹಾರ್ಮೋನ್ಸ್ಗಳು ಸಮೇತ ರಿಲೀಸ್ ಆಗ್ತಾಯಿತ್ತು. ಹಾಗಾಗಿ ತಮ್ಮೆಲ್ಲರಿಗೆ ಹೇಳೋದೇನು ಅಂದ್ರೆ, ಮರಳಿ ಮಣ್ಣಿಗೆ ಅಂತ ಹೇಳ್ತಾರಲ್ಲ, ಪುನಃ ಮತ್ತೆ ಪ್ರಕೃತಿಯೊಂದಿಗೆ ಜೋಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ಮತ್ತೆ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ.